ಒಂದು ವೇಳೆ ಇವತ್ತು ನಾವು ನೋಡ್ತಾ ಇರತಕ್ಕಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ಹಳೆಯ ವಿದ್ಯಾರ್ಥಿಗಳ ಪುನರ್ಮಿಲನ ಅಥವಾ ಓಲ್ಡ್ ಸ್ಟೂಡೆಂಟ್ಸ್ ರಿಯೂನಿಯನ್ ಅಂತ ಹೇಳ್ಬಿಟ್ಟು ಇದು ಕೇವಲ 1 ವರ್ಷ 2 ವರ್ಷ ಅಥವಾ 10 ವರ್ಷ ಹಿಂದಿನ 10ನೇ ತರಗತಿ ಪಾಸ್ ಆದಂತ ವಿದ್ಯಾರ್ಥಿಗಳ ಪುನರ್ಮಿಲನ ಅಲ್ಲ. ಇದು ಸುಮಾರು 36 ವರ್ಷಗಳ ಹಿಂದೆ 10ನೇ ತರಗತಿಯ ನೆನಪುಗಳನ್ನ ಮೆಲುಕು ಹಾಕಿ ಹೊರ ಹೋದಂತ ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಮತ್ತೆ ಒಗ್ಗೂಡಿ ತಮ್ಮ ಹಳೆಯ ನೆನಪುಗಳನ್ನ ಪುನರ್ ಕಲ್ಪಿಸಿಕೊಂಡಂತ ಒಂದು ಅದ್ಭುತವಾದ ಸಮ್ಮಿಲನ ಅಂದ್ರೂ ತಪ್ಪಾಗಲಾರದು. ಈಗ ಒಂದು 15 ವರ್ಷಗಳ ಹಿಂದೆ 10th ಅನ್ನ ಮುಗಿಸಿರ್ತಕ್ಕಂಥ ಮಕ್ಕಳಿಗೆ ಹೇಗೋ ಫೋನು, ವಾಟ್ಸಪ್, ಗ್ರೂಪು, ಫೇಸ್ಬುಕ್ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸಿನ ಒಂದು ಕಾಂಟ್ಯಾಕ್ಟ್ ಅಂತ ಇದ್ದೇ ಇರುತ್ತೆ. ಆದ್ರೆ ಇವತ್ತಿಗೆ 36 ವರ್ಷ ಅಥವಾ 30 ವರ್ಷಗಳ ಹಿಂದೆ 10ನೇ ತರಗತಿ ಅಂತ ಮುಗಿಸಿದಂತರಿಗೆ ಯಾವುದೇ ಒಂದು ಫ್ರೆಂಡ್ಸ್ ನ ಕಾಂಟ್ಯಾಕ್ಟೇ ಇಲ್ದಂಗೆ 36 ವರ್ಷಗಳ ಬಳಿಕ ಮತ್ತೆ ಅವರು ಎದುರು ಬದುರು ಸಿಕ್ಕಾಗ ಆಗ್ತಕ್ಕಂಥ ಆನಂದದ ಭಾವನೆ ಇದೆಯಲ್ಲ, ಅದು ಈ ಕ್ಯಾಮ್ರಾದ ಕಣ್ಣುಗಳಲ್ಲಿ ಕಾಣ್ತಾ ಇಲ್ಲ. ಆದ್ರೆ ನೇರವಾದ ಕಣ್ಣುಗಳಿಂದ ನೋಡಿದ್ರೆ ಅವರ ಭಾವನೆಯಲ್ಲೇ ಗೊತ್ತಾಗ್ತಿತ್ತು ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಥವಾ ಅವರು ಎಷ್ಟು ಆನಂದದಿಂದ ಈ ದಿನವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. 5, 10, 15, 20 ವರ್ಷಗಳ ಹಿಂದೆ ಕಳೆದಂತ ಆ 10th ಎಂಬ ಒಂದು ಅದ್ಭುತ ಗಳಿಗೆಯನ್ನ ಕೇವಲ ಒಂದೇ ದಿನದಲ್ಲಿ ಮತ್ತೆ ಮರುಮಲಕು ಹಾಕುತ್ತಾ ಹಾಗೆ ಪ್ರಸ್ತುತ ಜೀವನದ ತಮ್ಮ ಕಷ್ಟ ಸುಖಗಳ ಒಂದು ಯಶೋಗಾಥೆಯನ್ನ ಪರಸ್ಪರ ಒಬ್ಬರು ಮತ್ತೊಬ್ಬರಲ್ಲಿ ಹಂಚಿಕೊಳ್ಳುತ್ತಾ ಈ ಒಂದು ದಿನವನ್ನ ತಮ್ಮ ಬಾಲ್ಯದ ದಿನಗಳಲ್ಲಿ ಕಳೆಯದೇ ಬಿಟ್ಟಿರುವಂತ ಒಂದು ವಿಶೇಷ ದಿನವೆಂಬಂತೆ ಇಲ್ಲಿ ನೆರೆದಿದ್ದಂತ ಎಲ್ಲಾ ವಿದ್ಯಾರ್ಥಿಗಳು ಒಂದು ವಿಜೃಂಭಣೆಯಿಂದ ಆ ಆನಂದವನ್ನು ಆನಂದಿಸುತ್ತಿದ್ದನ್ನ ನಾನು ನನ್ನ ಕಣ್ಣಲ್ಲಿ ಕಂಡೆ. ಈ 36 ವರ್ಷಗಳ ಅವಧಿಯಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಒಂದು ಉನ್ನತ ಶಿಕ್ಷಣವನ್ನ ಪಡೆದು ಹೊರ ಹೋಗಿದ್ದಾರೆ. ಅವರು ಅವರವರದೇ ಒಂದು ಜೀವನವನ್ನ ಯಾವುದಾದ್ರು ಊರುಗಳು, ಯಾವುದಾದ್ರು ದೇಶಗಳಲ್ಲೂ ಸಹಿತ ಕಟ್ಟಿಕೊಂಡಿದ್ದಾರೆ. ಅಂತವರಿಗೆಲ್ಲ ಒಂದು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇಂಥ ದಿನ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರವರ ಒಂದು ಬ್ಯಾಚ್ನವರೇ ಅವರವರೇ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಅವರವ್ರದೇ ಒಂದು ಯೂನಿಫಾರ್ಮ್ ಹಾಕೊಳ್ಳೋಣ, ನಾವೆಲ್ಲ ಒಂದೇ ತರ ಕಾಣಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರೇ ಒಂದು ಕ್ರಿಯೇಷನ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಕಲರ್ ಸೀರೆ, ಒಂದೊಂದು ಕಲರ್ ಅಂಗಿ, ಆ ತರ ಅವರವರದೇ ಒಂದು ಗುಂಪಿನ ಕಲರ್ ಬಟ್ಟೆಗಳನ್ನ ಧರಿಸಿದಂತ ಸುಮಾರು 26ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಒಂದು ಗುಂಪು ಅಂತಕ್ಕಂಥದ್ದು ಇಲ್ಲಿ ಬಂದಿತ್ತು. ಸುಮಾರು 2,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳ ಅದೆಷ್ಟೋ ಲಕ್ಷಾಂತರ ನೆನಪುಗಳು ಮತ್ತು ಕನಸುಗಳು ಈ ಶಾಲೆಯ ಕಟ್ಟಡ, ವಸ್ತುಗಳು ಮತ್ತು ಮೈದಾನದಲ್ಲಿ ಹಾಗೆ ಮರೆಯಾಗಿ ಹೋಗಿದ್ದವು. ಮತ್ತೆ 36 ವರ್ಷಗಳ ಬಳಿಕ ಈ ಕನಸುಗಳು ಮತ್ತು ಕಲ್ಪನೆಗೆ ಒಂದು ಮರುಜೀವ ಬಂದಂತಾಗಿದೆ. ಈ ಒಂದು ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮದಲ್ಲಿ ನಾ ಕಂಡ ಅದ್ಭುತಗಳೆಂದರೆ ಅವರೇನ ನನ್ನ ಗೆಳತಿ ಎಂಬ ಗೊಂದಲದಲ್ಲಿ ಇದ್ದವರನ್ನೂ ನಾ ಕಂಡೆ. ಹುಡುಗರನ್ನ ಮಾತಾಡ್ಸ್ಲಿಕ್ಕೆ ಹಿಂಜರಿತಿದ್ದಂತ ಹುಡುಗಿಯರನ್ನೂ ಕಂಡೆ. ಎಷ್ಟೋ ವರ್ಷಗಳ ಬಳಿಕ ಕಂಡಂತ ತನ್ನ ಗೆಳೆಯನನ್ನ ಮಾತಾಡ್ಸಿರಿ ಊರಿನವ್ರು ಏನ್ ಅನ್ಕೊಂತಾರೋ ಅಂತ ಹೇಳ್ಬಿಟ್ಟು ಹಾಗೆ ಆಯ್ ಬಾಯ್ ಅಂತ ಹೇಳಿ ಸನ್ನೆಯಲ್ಲೇ ಮಾತಾಡಿಸಿದಂತ ಅದೆಷ್ಟೋ ಗೆಳತಿಯರನ್ನ ಕಂಡೆ. ಗುರುಗಳನ್ನ ಕಂಡು ಹಿಂಜರಿದ ಹಿಂದಕ್ಕೆ ಸೆರೆದವರನ್ನು ಕಂಡೆ. ಗುರುಗಳನ್ನ ಕಂಡು ಕಾಲಿಗೆ ಬಿದ್ದು ಕಣ್ಣೀರಿಟ್ಟವರನ್ನೂ ಕಂಡೆ. ಪರಿಚಯನೇ ಇಲ್ಲದ್ರೂ ಇವನು ನಮ್ಮ ಬ್ಯಾಚ್ನಲ್ಲಿ ಓದವನ ಅಂತ ಹೇಳ್ಬಿಟ್ಟು ನಗ್ತಾ ಮಾತಾಡ್ಸೋರ್ನೂ ಕಂಡೆ. ಇದೇ ಶಾಲೆಯಲ್ಲಿ ಓದಿ ಮದುವೆಯಾಗಿ ಬಂದಂತ ಜೋಡಿಗಳನ್ನೂ ಕಂಡೆ. ಇವೆಲ್ಲದರ ನಡುವೆ ಇಲ್ಲಿ ನೆರೆದಿದ್ದಂತ ಈ 2,000 ವಿದ್ಯಾರ್ಥಿಗಳ ಕಣ್ಣಲ್ಲಿ ಮತ್ತು ಮುಖದಲ್ಲಿ ನಾನು ಇಲ್ಲಿನ ವಿದ್ಯಾರ್ಥಿ, ನಾನು ಈ ಶಾಲೆಯ ವಿದ್ಯಾರ್ಥಿ ಎಂಬ ಒಂದು ಹೆಮ್ಮೆಯ ಭಾವನೆಯನ್ನ ಕಂಡೆ. ಹಾಗಂತ ಇದು ನಾ ಯಾವುದೋ ಒಂದು ಪ್ರೈವೇಟ್ ಶಾಲೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಈ ಕಾರ್ಯಕ್ರಮ ನಡೆದಿದ್ದಂಥದ್ದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಸನ್ಯಾಸಿ ಕೋಡಮಗ್ಗೆ ಎಂಬ ಗ್ರಾಮದ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಈ ಶಾಲೆಯಲ್ಲಿ 1989ರಿಂದ 2026ರವರೆಗೆ ಓದಿದಂತ ಎಲ್ಲಾ ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಥಿಗಳ ಪುನರ್ಮಿಲನ ಆಗ್ಬೇಕು, ಮತ್ತೆ ಇಲ್ಲಿ ಸೇವೆ ಸಲ್ಲಿಸಿದಂತಹ ಸುಮಾರು 50ರಿಂದ 60 ಶಿಕ್ಷಕರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಸುಮಾರು 35 ವರ್ಷದ ಒಂದು ವಿದ್ಯಾರ್ಥಿಗಳ ಸಂಘಟನೆ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮದ ಮುಖ್ಯ ಗುರಿ ಏನಾಗಿತ್ತು ಅಂತಂದ್ರೆ ಸುಮಾರು ಈ 35 ವರ್ಷಗಳಲ್ಲಿ ಕಲಿತು ಹೋದಂತ ವಿದ್ಯಾರ್ಥಿಗಳು ಮತ್ತೆ ಎಲ್ಲರೂ ಈ ಒಂದು ಶಾಲೆಯಲ್ಲೇ ಒಗ್ಗೂಡಬೇಕು ಅಂತಕ್ಕಂಥದ್ದು. ಹಾಗೆ ಸುಮಾರು ಈ 35 ವರ್ಷಗಳ ಅವಧಿಯಲ್ಲಿ ಈ ಶಾಲೆಯಲ್ಲಿ ಪ್ರಸ್ತುತ ಅಥವಾ ಹಿಂದೆ ಒಂದು ಸೇವೆಯನ್ನು ಸಲ್ಲಿಸಿದಂತ ಶಿಕ್ಷಕರು ಮತ್ತು ಶಿಕ್ಷಕೇತರ ವೃಂದದವರಿಗೆ ಒಂದು ಸನ್ಮಾನವನ್ನ ಮಾಡಿಬಿಟ್ಟು ಅವರಿಗೆ ಒಂದು ಗೌರವವನ್ನ ಸಲ್ಲಿಸಬೇಕು ಅಂತಕ್ಕಂಥದ್ದು. ಈ ಕಾರ್ಯಕ್ರಮವನ್ನ ಮತ್ತೊಂದು ನೆಕ್ಸ್ಟ್ ಲೆವೆಲ್ಗೆ ತಾಣೋದಂತ ಒಂದು ಅಂಶ ಏನಂತಂದ್ರೆ ಸುಮಾರು ಈಗೆಲ್ಲ 20 ವರ್ಷದಿಂದ ರಿಟೈರ್ಡ್ ಆದಂತ ಮಾಸ್ಟರ್ಗಳನ್ನು ಸಹಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕರ್ಕೊಂಡ್ ಬಂದಿದ್ದಾಗ್ಲಿ, ಅಥವಾ ಅನಾರೋಗ್ಯ ಬೇಡದಂತವ್ರಿಗೂ ಹೋಗ್ಬಿಟ್ಟು ಅಲ್ಲೇ ಒಂದು ಸನ್ಮಾನ ಮಾಡಿದಂಥದ್ದಾಗ್ಲಿ, ಅಥವಾ ನಿಧನ ಹೊಂದಿದಂತ ಒಂದು 20-25 ಜನ ಶಿಕ್ಷಕರನ್ನ ಒಂದು ಭಾವಚಿತ್ರವನ್ನು ಹಾಕ್ಬಿಟ್ಟು ಅವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಒಂದು ಸಮರ್ಪಿಸ್ಬಿಟ್ಟು ಆ ಜಾಗದಲ್ಲಿ ಪರೋಕ್ಷವಾಗಿ ಅವರನ್ನ ಅಭಿನಂದಿಸಿದ್ದಾಗ್ಲಿ ಈ ಕಾರ್ಯಕ್ರಮವನ್ನ ಇನ್ನೊಂದು ಲೆವೆಲ್ಗೆ ತಾಂಡೋಯ್ತು. ಮೂರನೇದು, ಈ ಶಾಲೆಯ ಒಂದು ಅಭಿವೃದ್ಧಿಗೋಸ್ಕರ ಒಂದು ಶಾಲೆಯ ಒಂದು ಹಳೇ ವಿದ್ಯಾರ್ಥಿಗಳ ಸಂಘ ಅಥವಾ ಒಂದು ಸಂಘಟನೆಯನ್ನ ರೂಪ ಮಾಡಿಬಿಟ್ಟು ಅದಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಒಂದು ಹಣಕಾಸಿನ ನೆರವನ್ನ ನೀಡ್ತಕ್ಕಂಥದ್ದು ಅಥವಾ ಫಂಡಿಂಗ್ ಅನ್ನ ಮಾಡ್ತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ ಆಗಿತ್ತು. ಈ ರೀತಿಯ ಅದ್ಭುತ ಕಾರ್ಯಕ್ರಮಗಳು ಈ ಸರ್ಕಾರಿ ಶಾಲೆಗಳು ನಡೀತಿದ್ರಿಂದ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಲಾಭ ಆಗ್ತಕ್ಕಂಥದ್ದು. ಏಕೆಂದ್ರೆ ಈ ರೀತಿಯ ಒಂದು ಅದ್ಭುತ ಕಾರ್ಯಕ್ರಮಗಳು ನಡೆದಾಗ
ನಾವೆಲ್ಲ ಇಲ್ಲೇ ಓದಿದ್ದ ಅಥವಾ ನಮ್ಮ ತಂದೆ ತಾಯಿ ಇಲ್ಲೇ ಓದಿದ್ದ ಅಂತೇಳಿ ನಮಗೆ ಆ ಶಾಲೆಯ ಬಗ್ಗೆ ಒಂದು ಅಭಿಮಾನ ಮೂಡುತ್ತೆ. ಆಮೇಲೆ ಈಗಿನ ಪೋಷಕರಿಗೆ ಇಂಥ ಒಂದು ಅದ್ಭುತ ಶಾಲೆ ನಮ್ಮೂರಲ್ಲೂ ಇದೆ, ನಾವು ನಮ್ಮ ಮಕ್ಕಳನ್ನ ಇಲ್ಲೇ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಪಿರೇಷನ್ ಕೂಡ ಆಗುತ್ತೆ. ಆಮೇಲೆ ಬೇರೆ ಒಂದು ಗೌರ್ಮೆಂಟ್ ಶಾಲೆ ವಿದ್ಯಾರ್ಥಿಗಳಿಗೆ ನಾವು ಈ ರೀತಿ ಒಂದು ಅದ್ಭುತ ಫಂಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಪಿರೇಷನ್ ಕೂಡ ಸಿಗುತ್ತೆ. ಈ ರೀತಿ ಹಳೆಯ ವಿದ್ಯಾರ್ಥಿಗಳ ಸಂಘಟನೆಯಿಂದ ಆ ಶಾಲೆಗೆ ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಪರೋಕ್ಷವಾಗಿ ಮತ್ತು ಅಥವಾ ಪ್ರತ್ಯಕ್ಷವಾಗಿ ಆ ಶಾಲೆ ಅಭಿವೃದ್ಧಿಗೆ ಒಂದು ಅತಿ ಹೆಚ್ಚಿನ ಸಹಾಯ ಆದಂಗಾಗುತ್ತೆ. ಈ ರೀತಿಯ ಒಂದು ಅದ್ಭುತವಾದ ಫಂಕ್ಷನ್ಗಳಿಂದ ಆ ಶಾಲೆಗೆ ಅತಿ ಹೆಚ್ಚು ಪ್ರಚಾರ ಸಿಗುತ್ತೆ. ಇದರಿಂದ ಆ ಶಾಲೆಗೆ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಾಗಿ ಸೇರ್ಕೊಳ್ಳುತ್ತೆ. ಹಾಗಾಗಿ ದಯವಿಟ್ಟು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಎಲ್ಲಾ ವಿದ್ಯಾರ್ಥಿಗಳು ಈ ರೀತಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ, ನೀವು ಓದಿದಂಥ ಆ ಸರ್ಕಾರಿ ಶಾಲೆ ಅವನತಿಗೊಳ್ಳದೆ ಅತಿ ಹೆಚ್ಚು ಉತ್ತುಂಗಕ್ಕೆ ಏರ್ತಕ್ಕಂಥ ಒಂದು ಪರೋಕ್ಷವಾದಂಥ ಕಾರ್ಯವನ್ನ ನೀವು ಕೈಗೊಳ್ಳಿ ಅಂತಕ್ಕಂಥದ್ದೇ ನನ್ನ ಆಶಯ. ಧನ್ಯವಾದ. ಈ ರೀತಿ ಅದ್ಭುತ ಮತ್ತು ಅಮೋಘವಾದಂಥ ಮತ್ತು ಆನಂದಕರವಾದಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಈ ಸನ್ಯಾಸಿ ಕೋಡ್ಮಗ್ಗಿ ಪ್ರೌಢಶಾಲೆಯ ಯಾರು ಆಯೋಜನೆ ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗಂತೂ ನನ್ನ ಮನಸ್ಪೂರ್ವಕವಾದಂಥ ಧನ್ಯವಾದಗಳು. ಬಂದಂಥ 5,000 to 6,000 ಜನಕ್ಕೆ ಅಚ್ಚುಕಟ್ಟಾದಂಥ ಆಸನ ವ್ಯವಸ್ಥೆ, ಬಂದಂಥವರಿಗೆ ಎಲ್ಲರಿಗೂ ಊಟ, ನೀರು ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ. ನಿಮಗೆ ಒಂದು ಆ ಕಾರ್ಯರೂಪದ ಅಥವಾ ಒಂದು ಕಾರ್ಯಕ್ಷಮತೆಗೆ ನನ್ನ ಧನ್ಯವಾದ. ಅಲ್ಲಿ ನಡೆದಿದ್ದಂಥ ಸುಮಾರು 2,000 ರಿಂದ 3,000 ಜನ ವಿದ್ಯಾರ್ಥಿಗಳ ಕಣ್ಣಲ್ಲಿ ಒಂದು ಆನಂದ ಅಥವಾ ಒಂದು ಆನಂದ ಬಾಷ್ಪ ಅಂತಕ್ಕಂಥದ್ದು ಕಣ್ಣ ತುದಿಯಲ್ಲಿ ನಿಂತಿತ್ತು. ಇದು ಆ ಆನಂದ ಬಾಷ್ಪವೇ ಈ ಕಾರ್ಯಕ್ರಮ ಅಭೂತಪೂರ್ವವಾದಂಥ ಯಶಸ್ಸು ಪಡೆದಿದೆ ಅನ್ನೋಕ್ಕೆ ಒಂದು ನೈಜ ನಿದರ್ಶನ. ಈ ಕಾರ್ಯಕ್ರಮಕ್ಕೆ ಬರದೆ ಮಿಸ್ ಆಗಿರ್ತಕ್ಕಂಥ ಯಾವುದಾದರೂ ನಿಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ನೀವು ಅಕಸ್ಮಾತ್ ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ ಬಂದಿದ್ದೆ ಅಂತ ಕಮೆಂಟ್ ಹಾಕಿ, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಕಮೆಂಟ್ ಹಾಕಿ. ಕೊನೆಯಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.